ಎಲ್ಲಾ ಖರ್ಚು ವೆಚ್ಚಗಳನ್ನ ಅವರೇ ನೋಡ್ಕೊಂಡು ಇವತ್ತಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಸ್ವಾಭಿಮಾನದ ಚಳವಳಿ. ಬಹಳ ಜನ ಸೇರಿದ್ರು, ನಮ್ಗೆ ಬರ್ಲಿಕ್ಕೆ ಗಾಡಿ ವ್ಯವಸ್ಥೆ ಮಾಡಿದಿರಾ, ನಮ್ಗೇನಾದ್ರೂ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದಿರಾ, ಮತ್ತೊಂದು ವ್ಯವಸ್ಥೆ ಮಾಡಿದಾಗ ಇದು ಸ್ವಾಭಿಮಾನದ ಚಳವಳಿ. ಇದು 15 ಜನ ಸೇರ್ಲಿ 25 ಜನ ಸೇರ್ಲಿ ನಾವು ಸ್ವಾಭಿಮಾನದ ಚಳವಳಿ ರಾಜ್ಯದಲ್ಲಿ ಕಟ್ತೀವಿ, ಅದು ಪುಷ್ಕರ ಸ್ವಾಭಿಮಾನ ಚಳವಳಿಯನ್ನು ಕಟ್ತೀವಿ ಅಂತಕ್ಕಂಥ ಸಂದೇಶವನ್ನು ಹೇಳಿದ್ವಿ. ಒಂದು ವೇಳೆ ನಾವು ಮಾಡಿಸ್ಬೋದಾಗಿತ್ತು, ಸ್ಥಳೀಯವಾಗಿ ಜಿಲ್ಲೆ 1-2 ಗಾಡಿಗಳನ್ನ ಮಾಡಿಸ್ಬೋದಾಗಿತ್ತು, ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರನ್ನ ಭೇಟಿಯಾಗಿ ನಾವು ಹೇಳ್ಬೋದಾಗಿತ್ತು. ಆದ್ರೆ ಶಾಶ್ವತವಾದ ಚಳವಳಿಯನ್ನು ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ. ಕುರಿಗಾರರ ಸಮಸ್ಯೆ ಇವತ್ತೆಲ್ಲ ನಾಳೆಲ್ಲ, ಇದು ಶಾಶ್ವತವಾದ ಚಳವಳಿ ಇರ್ಬೇಕಾದ್ರೆ ಸ್ವಾಭಿಮಾನದ ಚಳವಳಿಯಾಗಿ ಉಳಿಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಇಟ್ಕೊಂಡು ಯಾರಿಗೂ ಸಹಿತ ಸಿಂಗಲ್ ಚಾ ಕುಡಿಸ್ತಾರೆ ಇವತ್ತಿನ ಹೋರಾಟ ಆಯೋಜನೆ ಮಾಡಿದಂತಕ್ಕಂಥ ಮಾತನ್ನು ಹೇಳ್ತೇನೆ. ಸ್ವಾಭಿಮಾನದ ಹೋರಾಟ ಒಂದು ನಮ್ಮ ಹಕ್ಕಿಗಾಗಿ ನಡೀತಕ್ಕಂಥ, ನಮ್ಮ ಗುರುತಿಗಾಗಿ ನಡೀತಕ್ಕಂಥ, ನಮ್ಮ ಜೀವನೋಪಾಯದ ಕಸಿಬಿಗಾಗಿ ನಡೀತಕ್ಕಂಥ. ಕಾಡಂಚಿನಲ್ಲಿ ಕುರಿ ಹಾಯಿಸುವುದು ನಮ್ಮ ಹಕ್ಕು, ಕಾಡಂಚಿನಲ್ಲಿ ಕುರಿ ಮೇಯಿಸುವುದು ನಮ್ಮ ಹಕ್ಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ. ಅಲ್ಲಿರುವಂತ PSI ಏನ್ ಹೇಳ್ತಾರಂತಂದ್ರ, ಇಲ್ಲ CPI ಸಾಹೇಬ್ರಿಗೆ ಬರ್ತಕ್ಕಂಥ ಅವ್ರನ್ನ ಕೇಳ್ರಿ ಅಂತ. ಸರ್ CPI ಕೇಳಿದ್ರ ಇಲ್ಲ ರನ್ನಿಂಗ್ ಐತಿ, ನಿಮ್ಗೆ ಯಾರಿಗೂ ನಾವು ನಿಮ್ಗೆ ಯಾವ್ದು ಕೊಡಾಕ್ ನಮ್ಮಲ್ಲಿ ಅಂತ ಅವಕಾಶಗಳಿಲ್ಲ ಅಂತಂದ್ರು. ನಿನ್ನೆ ಸಾಯಂಕಾಲ ನಮ್ಮ ಬೆಳಗಾವಿ ಜಿಲ್ಲೆ SP ಆದ ಭೀಮಾಶಂಕರ್ ಗುಳೇದ್ ಸಾಹೇಬ್ರಿಗೆ ನಾನು ನೇರವಾಗಿ ಕಾಲ್ ಮಾಡಿದಾಗ ಅಗದಿ 5 ನಿಮಿಷನಾಗ 8 ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಟರು. ನಮ್ಮ ಉದ್ದೇಶ ಏನಂತಂದ್ರ, ನಾವು ಹೋಗಿ ಕೇಳಲಿಲ್ಲ ಅಂದ್ರೆ ನಮ್ಗೆ ಯಾರೂ ಕೊಡುದಿಲ್ಲ. ಈಗ ತಾಯಿ ತನ್ನ ಮಗು ಹತ್ರ ಮಾತ್ರ ಹಾಲು ಕುಡಿಸ್ತಾಳ, ಕೂಸ ಗುರ್ತಿನ ಚೀಟಿ ಯಾಕೆ ಮಾಡ್ಕೊರ ಅಂತ ಹೇಳತ್ತಾನಂತಂದ್ರ, ಸೊಸೈಟಿಯಾಗ ಕಂಪಲ್ಸರಿ ಅದ್ರಾಗ ಒಂದು ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ, ಸೊಸೈಟಿ ಸೇರ್ ನಂಬರ್ ಹಾಕ್ಬೇಕಂತೇಳಿ. ಆ ಒಂದು ವೇಳೆ ನೀವು ಸೇರ್ ನಂಬರ್ ಇಲ್ಲ ಅಂದ್ರೆ ಕುರಿ ಮೇಯಿಸುವುದು ನಮ್ಮ ಹಕ್ಕು. ಬೇಕೇ ಬೇಕು.